ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾನು ನಿಮ್ಮ ಅಂಜು ಸತೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಬೆಳಗ್ಗೆನೆ ಅರಮನೆ ಹತ್ರ ವ್ಲಾಗ್ ಮಾಡ್ತಿದ್ದಾಳೆ, ಮನೇಲಿ ಮಾಡ್ತಾ ಇದ್ರು ಅಂದ್ಕೊಬಿಟ್ಟಿದ್ದೀರಾ. ಹೌದು, ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಬಂದಿದ್ದೆ. ಸೊ ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾವು ಬೆಳಗ್ಗೆ 6:30ಗೆಲ್ಲ ಹೊರಟ್ವಿ ದೇವಸ್ಥಾನದ ಹತ್ರ. ಮಕ್ಕಳಿಗೆ ಯಂತ್ರ ಹಾಕ್ಸೋಣ ಅಂತ ಹೇಳಿ, ಅಂದರೆ ಮಕ್ಕಳು ಹುಷಾರು ತಪ್ಪಿದ್ದು ಹಠ ಎಲ್ಲ ಜಾಸ್ತಿಯಾಗಿತ್ತು. ಇಲ್ಲೊಂದು ಸಲ ಬಂದು ಯಂತ್ರ ಹಾಕಿಸ್ಕೊಂಡೋಯ್ತು ಅಂದರೆ ಅವ್ರು ಆರಾಮಾಗಿ ನಾರ್ಮಲ್ ಆಗಿರ್ತಾರೆ. ಹಾಗಾಗಿ 6:30ಗೆಲ್ಲ ಬಸ್ಸಲ್ಲಿ ಹೋಗೋಣ ಅಂತ ಐಡಿಯಾ ಇತ್ತು. ಅಮ್ಮ, ನಾನು, ಮಕ್ಕಳು. ಸತೀಶ್ ಬರೋ ಐಡಿಯಾ ಇರಲಿಲ್ಲ. ಆದರೆ ಬಸ್ ವೆಯ್ಟ್ ಮಾಡಿದ್ವಿ. ಬಸ್ ಬೇಗನೆ ಬಂದು ಬಸ್ ಬರಲಿಲ್ಲ ಅಂತ ಹೇಳಿ ಅವ್ರು ಸ್ವಲ್ಪ ದೂರ ಬಿಟ್ಕೊಡ್ತೀನಿ, ಅಲ್ಲಿಂದ ನೀವು ಹೋಗಿ ಅಂತ ಹೇಳಿದ್ರು. ಸ್ವಲ್ಪ ದಿನ ದೂರ ಬಂದಾಗ ಮಕ್ಕಳೆಲ್ಲ ಮಲಗಿದ್ರು. ಸೊ ಮಲಗಿರೋ ಮಕ್ಕಳನ್ನ ಹೆಂಗೆ ಎತ್ಕೊಂಡು ಹೋಗೋದು ಅಂತೇಳಿ ನಾನು ಸ್ನಾನ ಮಾಡಿಲ್ಲ, ಹೊರಗಡೆ ಇರ್ತೀನಿ, ನೀವು ಹೋಗಿ ಯಂತ್ರ ಹಾಕಿಸ್ಕೊಂಬನ್ನಿ ಅಂತ ಅಂದರು. ಹಾಗಾಗಿ ಬೆಳಿಗ್ಗೆನೇ ಬಂದ್ವಿ. ಈಗ ಆಲ್ರೆಡಿ ಟೈಮ್ ಬಂದು ಒಂದು 7 ಗಂಟೆ ಆಗಿದೆ ಅಷ್ಟೇ. ನೋಡಿ ಎಷ್ಟು ಎಲ್ಲ ಜೀರೋ ಟ್ರಾಫಿಕ್ಕು. ಸಂಜೆ ಟೈಮು, ಮಧ್ಯಾಹ್ನ ಟೈಮ್, ಬೆಳಗ್ಗೆ ಟೈಮ್ ಹೋಗೋಕ್ಕೆ ಆಗೋಲ್ಲ. ಈ ಟೈಮಲ್ಲಿ ಟ್ರಾಫಿಕ್ಕೇ ಇಲ್ಲ. ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಹಂಗೆ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ. ಚಂದ್ರ ಅಂದ್ಬಿಟ್ಟೆ ಅಲ್ವಾ ನಾನು, ಸೂರ್ಯ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಫುಲ್ಲು ಮೈಸೂರು ಅರಮನೆ ಹತ್ರ ಫುಲ್ ಬರೀ ಫೋಟೋಶೂಟು, ನೀವು ಕಪಲ್ಸ್ಗಳದ್ದು ಫೋಟೋಶೂಟೇ ನಡೀತಿತ್ತು. ಒಂದು ರೌಂಡ್ ಪೂರ್ತಿ ಇದ್ದಾರೆ ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ನಾವು ಬೆಳಗ್ಗೆ ಬಂದ್ವಿ. ಇವಾಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ಸತೀಶ್ನ ಗಾಡಿ ಇಲ್ಲೇ ಪಾರ್ಕ್ ಇರ್ತೀನಿ, ನೀವು ಹೋಗಿ ಯಂತ್ರ ಹಾಕಿಸ್ಕೊಂಡು ಬನ್ನಿ ಅಂತ ಅಂದರು. ಹಾಗಾಗಿ ಹೊರಡ್ತಾ ಇದ್ದೀವಿ. ಬಟ್ ಇನ್ನೂ ಪೂಜೆನೂ ಆಗಿರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಪೂಜೆ ಮುಗಿಯೋ ಟೈಮಿಗೆ ಬಂದಿದ್ವಿ. ಇನ್ನೊಂದು 5-10 ನಿಮಿಷ ಲೇಟಾಗಿತ್ತು ಅಂದರೆ ಯಂತ್ರ ಹಾಕ್ಸೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಸಲ ಬೇಗನೆ ಬಂದ್ವಿ. ಅದರಲ್ಲೂ ಬಸ್ಸಲ್ಲಿ ಹೋಗೋ ಐಡಿಯಾ ಇತ್ತಲ್ವಾ, ಹಾಗಾಗಿ ಬೇಗ ಹೊರಟ್ವಿ ಚಳೀಲಿ. ಫೈನಲಿ ಆಂಜನೇಯ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಂತೂ ಪಾರಿವಾಳ ನೋಡಿದ್ರೆ ನನ್ನ ಮಕ್ಕಳು ಇಬ್ಬರು ಮಲಗಿದ್ರು. ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ, ಅವ್ರು ಒಳಗಡೆ ದೇವಸ್ಥಾನದ್ದು ಮಂತ್ರದ ಸೌಂಡ್ ಕೇಳಿದಾಗಲೇ ಅವ್ರು ಎದ್ದಿದ್ದು. ಅಲ್ಲಿ ತನಕ ಮಲ್ಲಿಗೆ ಇದ್ದರು. ಪಾಪ ಅವ್ರನ್ನೂ ಬಸ್ಗೆ ಹೋಗಬೇಕು ಅಂತೇಳಿ ಬೆಳಿಗ್ಗೆ 5:30ಗೆ ಏಳಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಈ ಥರ ಕಾರಲ್ಲಿ ಹೋಗ್ತೀವಿ ಅಂದಿದ್ರೆ ಪಾಪ ನಿಧಾನವಾಗಿ ಏಳಿಸ್ಕೊಂಡು ಕರ್ಕೊಬರ್ಬೋದಿತ್ತು. ಮಕ್ಳಿಗೂ ಇವತ್ತು ಸರಿಯಾಗಿ ನಿದ್ದೆ ಆಗಲಿಲ್ಲ ಬೆಳಿಗ್ಗೆ. ಬನ್ನಿ ಫ್ರೆಂಡ್ಸ್, ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಪೂಜೆ ಎಲ್ಲ ಆಗಿದೆ ಅಂತ ನೋಡೋಣ. ದೇವಸ್ಥಾನ ಹತ್ರ ಬಂದ್ವಿ. ಪೂಜೆ ಇನ್ನೂ ಆಗಿರಲಿಲ್ಲ. ಇನ್ನೂ ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು ಆಂಜನೇಯ ಸ್ವಾಮಿಗೆ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಒಂದು ರೌಂಡ್ ಪ್ರದಕ್ಷಿಣೆ ಆಗಿಬಿಟ್ಟು ಅಲ್ಲೇ ಕೂತಿರೋಣ ಮುಗಿಯೋವರೆಗೂ. ಆಮೇಲೆ ಪೂಜೆ ಆದಮೇಲೆ ಹೊರಡೋಣ ಅಂತಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದಾರೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಹಿಂಗೆ ಅಲಂಕಾರ ಮಾಡ್ಬೇಕಾದ್ರೆ ಬಂದಿರೋದು. ಪೂಜೆ ಎಲ್ಲ ಆಗಿ ಹೂವೆಲ್ಲ ಹಾಕಿದ್ಮೇಲೆ ಬರ್ತಿದ್ವಿ. ಇವತ್ತು ಬೇಗ ಬಂದಿರೋದ್ರಿಂದ ಈ ಅಲಂಕಾರ ಮಾಡೋದು ಕೂಡ ನಮಗೆ ಸಿಕ್ತು. ನಿಜ ತುಂಬ ಖುಷಿ ಆಯಿತು ನನಗೆ. ಇನ್ನು ಅಭಿಷೇಕ ನಡೀತಿದೆಯಲ್ಲ ಅಂತ ಹೇಳಿ ನಾವು ಕೂಡ ಪ್ರದಕ್ಷಿಣೆ ಒಂದು 3 ರೌಂಡ್ ಪ್ರದಕ್ಷಿಣೆ ಹಾಕೋಣ ದೇವಸ್ಥಾನನ ಅಂತ ಹೇಳಿ ಹೊರಟ್ವಿ. ಅಮ್ಮ ನಾನು ಇಬ್ಬರು. ಇಲ್ಲೊಂಚೂರು ಚಿಕ್ಕದಾಗಿರೋದ್ರಿಂದ ಮಕ್ಕಳನ್ನ ಎತ್ಕೊಂಡು ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಹಾಗೆ ಇವಾಗ ಇನ್ನೂ ಅಲಂಕಾರ ನಡೀತಾ ಇತ್ತು ದೇವ್ರುಗಳಿಗೆಲ್ಲ. ಆಗ್ತಾನೆ ಎಲ್ಲರೂ ಬಂದಿದ್ದು ಅನಿಸುತ್ತೆ. ಮತ್ತು ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಕೂಡ ಇನ್ನೂ ಓಪನ್ ಆಗಿರಲಿಲ್ಲ. ಆಂಜನೇಯ ಸ್ವಾಮಿ ಅಂದರೆ ಇವಾಗ ಶನಿವಾರ ಅಲ್ವಾ, ಅದರಿಂದ ಸ್ವಲ್ಪ ಬೇಗ ಓಪನ್ ಮಾಡಿದರು. ನಮ್ಮಮ್ಮ ನೋಡ್ತಾ ಇದ್ದಾರೆ ಅಂತ ಹಾಕ್ತಾರ ಏನು, ಪೂಜೆ ಮುಗಿಬೇಕಾ ಏನು ಅಂತ ಹೇಳಿ. ಹಾಗಾಗಿ ಇನ್ನೂ ಯಾರೂ ಇರಲಿಲ್ಲ ಪೂಜಾರಿಗಳು. ಬರೀ ಅಲಂಕಾರ ಮಾಡ್ತಾಯಿದ್ರು, ಒಬ್ಬರೇ ಇದ್ದಿದ್ದು. ಹಾಗಾಗಿ ಬನ್ನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ನನ್ನ ಮಗ ಹೇಗೆ ಕೂತಿದ್ದಾನೆ ಅಂತ. ಅವನಿಗಂತೂ ಪಾಪ ಫುಲ್ಲು ಚಳಿ. ಟೋಪಿ ಇಷ್ಟು ದಿನ ಟೋಪಿಯೆಲ್ಲ ಬಿಚ್ಚಿ ಹಾಕ್ತಿದ್ದ, ಇವತ್ತು ಬಿಚ್ಚಿಲ್ಲ, ಹಾಗೆ ಇಟ್ಕೊಂಡಿದ್ದಾನೆ. ಅಪ್ಪ ಬೇಕಾ? ಯಾಕೆ ಅಪ್ಪ ನಾನಿಲ್ವಾ? ನಾನು ಸಾಕು ತಾನೆ, ಅಪ್ಪ ಬೇಡ ತಾನೆ? ಅಪ್ಪ ಬೇಕು.
ಮನುಷ್ಗೆ ಕಾರಲ್ಲಿ ಹತ್ತಿದಷ್ಟೇ ನೆನಪು, ಅವನು ಯಾರು ಬಂದೆ ಅಂತಲೂ ಗೊತ್ತಿಲ್ಲ. ಅಪ್ಪ ಬತ್ತಲ್ಲ ಎಲ್ಲಿ ಅಮ್ಮ, ಅಪ್ಪ ಬತ್ತಲ್ಲ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಈಗ ಪೂಜೆ ಮುಗಿಸ್ಕೊಂಡು ನಾವು ಹೊರ್ಗಡೆ ಬಂದ್ವಿ ಫ್ರೆಂಡ್ಸ್. ಪೂಜೆ ಎಲ್ಲ ಚೆನ್ನಾಗಾಯಿತು. ಹಂಗೆ ಸತೀಶ್ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರಲ್ಲ, ಹಾಗೆ ಒಂದು ಫೋಟೋ ಗಿಟೋ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಕ್ಕಳು ಆಟ ಆಡ್ತಾಯಿದ್ರು. ಸೊ ಇವತ್ತು ತಿಂಡಿಗೆ ಅವರೆಕಾಳು ಪಲಾವ್ ಮಾಡೋಣ ಟೊಮೊಟೊ ಹಾಕಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ನಾನು ಹೇಗೆ ಮಾಡ್ತೀನಿ ಅವರೆಕಾಳು ಪಲಾವ್ ಅಂತ ಹೇಳಿ. ತುಂಬ ಚೆನ್ನಾಗಿ ಬರುತ್ತೆ. ಇವತ್ತಂತೂ ಪೂಜೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಹೇಗೆ ಹೋದ್ವಿ ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ನಾನಿಲ್ಲಿ ಬಾತಿಗೆ ಅಂತ ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ಏನು ಹಾಕ್ತಾಯಿಲ್ಲ, ಜಸ್ಟ್ ಟೊಮೊಟೊ ಮತ್ತು ಅವರೆಕಾಳು ಈರುಳ್ಳಿ ಹಾಕಿ ಸಿಂಪಲ್ಲಾಗಿ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ವಿ. ಅಂದರೆ ಬಂದಿದ್ದು ಟೈಮ್ ಆಗೋಯ್ತಲ್ವಾ, ಎಲ್ಲನೂ ಕಟ್ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಆಯಿಲ್ ಎಣ್ಣೆ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಹೀಗೆ ಪಲಾವ್ ಎಲೆ, ಮರಾಠ ಮಗು, ಅನಾನಸು, ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ನನಗಂತೂ ಬಾತ್ ಅಂದರೆ ಸಖತ್ ಇಷ್ಟ. ಅದ್ರ ಜೊತೆ ಮೊಸರು ಬಜ್ಜಿ ಇದ್ರಂತೂ ಇನ್ನೂ ತುಂಬ ಇಷ್ಟ. ಮತ್ತು ಪೂಜೆ ಬಗ್ಗೆ ಹೇಳ್ತಾ ಇದ್ದೆಲ್ಲ ಚೆನ್ನಾಗಾಯಿತು. ಇಬ್ರಿಗೂ ಅಂತರ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ. ನೋಡೋಣ ಹೇಗೆ ಆಟ ಮಾಡ್ತಾರೋ ಏನು ಮಾಡ್ತಾರೋ ಅಂತ. ಮತ್ತು ನಾನು ಅವರೆಕಾಳು ಟೊಮೊಟೊ ಕೂಡ ಆ್ಯಡ್ ಮಾಡಿದೆ. ನಾನು ನೀಟಾಗಿ ವೀಡಿಯೋ ಮಾಡಿ ತೋರಿಸಿಲ್ಲ, ನಾನು ಬಾಯಲ್ಲಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸುಧಾ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಸಡನ್ನಾಗಿ ಬೇಕು ಅಂತ ಅಂದಾಗ ಹಿಂಗೆ ಆ್ಯಡ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು. ರುಬ್ಬೋ ಅವಶ್ಯಕತೆಯೇ ಇರೋದಿಲ್ಲ, ಬೇಗ ಆಗುತ್ತೆ. ಹಾಗೆ ನಾನು ಇಲ್ಲಿ ಚಿಕನ್ ಮತ್ತು ಗರಂ ಮಸಾಲ ಪೌಡ್ರ್ ಯೂಸ್ ಮಾಡ್ತೀನಿ. ಚಿಕನ್ ಮಸಾಲ ಬಂದು ಅದು ಹಳ್ಳಿ ಮಸಾಲ ಅಂತ ಯಾವುದೋ ಹೊಸ ಪೌಡರ್ ತಂದಿದ್ರು ಅಮ್ಮ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ತೇಜು ಮಸಾಲಕ್ಕಿಂತ ಹಳ್ಳಿ ಮಸಾಲ ಪೌಡರ್ ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡೋಕ್ಕೆ ತೇಜು ಮಸಾಲ ಥರನೇ ಇದೆ, ಆದರೆ ಟೇಸ್ಟ್ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. 2-3 ಸಲ ಚಿಕನ್ ಮಾಡಿ ನೋಡಿದ್ದೆ, ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನಿಲ್ಲಿ ಮೆಣಸಿನ್ಕಾಯಿ ಅದೆಲ್ಲ ಜಾಸ್ತಿ ಆಗ್ತಾಯಿಲ್ಲ. ನಮ್ಮನೆ ಖಾರ ಅಳತೆಗೆ ಚೆನ್ನಾಗಿ ತಿಂತಾರೆ, ಹಾಗಾಗಿ ಈ ಪೌಡ್ರೆಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ ಪೌಡರ್ಸ್ನ. ಹಾಗೆ ಮನೇಲಿ ಮಟನ್ ಸಾಂಬಾರು ಪೌಡರ್ ಕೂಡ 1-2 ಸ್ಪೂನ್ ಆ್ಯಡ್ ಮಾಡ್ತೀನಿ. ಅಂದರೆ ನಮ್ಮ ಮನೆಯಾಗ ಪೌಡರ್ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. 2 ಸ್ಪೂನ್ 3 ಸ್ಪೂನ್ ಹಾಕಿದ್ದೀನಿ ಟೇಸ್ಟ್ಗೆ. ನೀವು ಖಾರ ಹೆಂಗೆ ತಿಂತೀರಾ ಆ ಟೇಸ್ಟ್ ಮುಖಾಂತರ ನೀವು ಹಾಕ್ಕೋಬೋದು. ಹಾಗೆ ನಾನು ಡೈರೆಕ್ಟ್ ಇವಾಗಲೇ ಉಪ್ಪು ಕೂಡ ಹಾಕ್ಬಿಡ್ತೀನಿ. ನೀರೆಲ್ಲ ಹಾಕೋಕ್ಕಿಂತ ಮುಂಚೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಎಲ್ಲ ಹಿಡಿಯುತ್ತೆ ಅಂತ ಹೇಳಿ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1-2-3 ಕುದಿ ಬರೋ ತನಕ ಬಿಡ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಫುಲ್ಲು ರೆಡ್ಡಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ ನೋಡಿ ನಿಮಗೂ, ಮತ್ತು ನೀವು ಟ್ರೈ ಮಾಡಿ. ಆದಷ್ಟು ಬೇಗ ಆಗುತ್ತೆ ಇದು, ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ. ಕುಕ್ಕರಲ್ಲಿ ಏನಕ್ಕೆ ಮಾಡ್ತೀನಿ ಅಂದರೆ ನಾನು ಕುಕ್ಕರ್ ಮುಚ್ಚಲ್ಲ, ಸುಮ್ಮನೆ ಕುಕ್ಕರಲ್ಲಿ ಮಾಡೋದಷ್ಟೇ. ಯಾಕೆಂದರೆ ಅದು ತಳ ಹಿಡಿಯಲ್ಲ ಅಂತ ಹೇಳಿ ಈ ಥರ ಮಾಡ್ತೀನಿ. ಹಾಗೆ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ನಾನು. ಇವಾಗಲೇ ನೀರು ಹಾಕೋಕ್ಕಿಂತ ಮುಂಚೆನೇ ಅಕ್ಕಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ಬೇಗ ವಿತಿನ್ ಅರ್ಧ ಗಂಟೆ ಅಲ್ಲೆಲ್ಲ 20 ನಿಮಿಷದಲ್ಲೆಲ್ಲ ಪಲಾವ್ ರೆಡಿ ಆಗಿಬಿಡುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಮಿಕ್ಸ್ ಮಾಡಿರೋದು, ಚೆನ್ನಾಗಿದೆ ಅಲ್ವಾ. ಆಲ್ರೆಡಿ ಪಲಾವ್ ಆಗೇ ಬಿಟ್ಟಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ನಾನು ನೀರು ಆ್ಯಡ್ ಮಾಡಿಲ್ಲ. ಅದಕ್ಕೆ ಇವಾಗ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿ ಬರೋ ತನಕ ಮಾಡಿದೆ. ನಾನು ಎಲ್ಲನೂ ಬೇಗ ತೋರಿಸಿದ್ದೀನಿ. ಯಾಕೆಂದರೆ ತಿಂಡಿಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಇವಾಗ ನಾನು ವೀಡಿಯೋ ಮಾಡ್ತಾಯಿತ್ತು ಅಂದರೆ ಇನ್ನೂ ಟೈಮ್ ಆಗುತ್ತೆ. ನಮ್ಮ ಮಕ್ಳಿಗೆಲ್ಲ ತಿನ್ನಿಸಿರಲಿಲ್ಲ. ನನ್ನ ಮಕ್ಕಳು ಬಾತ್ ತಿನ್ನಲ್ಲ ಅಂತೇಳಿ ಅಲ್ಲೇ ಬರಬೇಕಾದ್ರೆ ಹೋಟ್ಲಲ್ಲಿ ಇಡ್ಲಿನ ಹಾಕಿಸ್ಕೊಂಡು ಬಂದಿದ್ವಿ. ನೋಡಿ ಹೇಗೆ ಬಂದಿದೆ ಪಲಾವ್ ರೆಡಿ ಆಯಿತು. ಅವರೆಕಾಳು ಬಾತು. ಇದಕ್ಕೆ ಸ್ವಲ್ಪ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಮೊಸರು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೇಕ್ ಕಟ್ ಮಾಡೋ ರೀತಿ ಚೆನ್ನಾಗಿದೆ. ಅದನ್ನು ಕೆನೆಯೆಲ್ಲ ಎತ್ತಿ ಇಟ್ಕೊಂಡು ತುಪ್ಪ ಮಾಡೋಕ್ಕೆ ಸ್ಟೋರೇಜ್ ಮಾಡಿ ಇಟ್ಕೊತೀವಿ. ಕೆನೆ ತೆಗ್ದಾದ್ಮೇಲೆ ಮೊಸರು ಇದೆಯಲ್ಲ ಅದರೊಂದು 2-3 ಸ್ಪೂನ್ ಪಲಾವ್ಗೆ ಹಾಕ್ತೀನಿ. ಒಂಥರ ಮೊಸರು ಹಾಕಿದ್ರೇ ಬೇರೆ ಟೇಸ್ಟ್ ಇರುತ್ತೆ. ಅದರಲ್ಲೂ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಇರಲಿಲ್ಲ ಅಂತ ನಾನು ಹಾಕಲಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೆ, ಶೆಲ್ಫೆಲ್ಲ ಇಟ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಮನೆಯಲ್ಲೇ ತುಪ್ಪ ಮಾಡಿದ್ದೀವಲ್ಲ ಆ ತುಪ್ಪನ ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಬಾತಂತೂ. ನೋಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಮೊಸರು ಬಜ್ಜಿ ಜೊತೆ ಅಂತ ಹೇಳಿ. ನೀವು ಮನೇಲಿ ಟ್ರೈ ಮಾಡಿ, ಈಸಿಯಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ರೆಡಿ ಟು
ಅವರೆಕಾಳು ಪಲಾವ್ ಹಾಗೆ ಮೊಸರು ಬಜ್ಜಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ವ್ಲಾಗ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ.